ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಶೇಷ ರೆಸಿಪಿ ನಾಟಿ ಕೋಳಿ ಲೆಗ್ ಪೀಸ್ ಫ್ರೈ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ನಾಟಿ ಕೋಳಿ ಅಂದರೆ ತುಂಬ ಇಷ್ಟ ಎಲ್ರಿಗೂ. ಸೊ ಹಾಗಾಗಿ ನಾವೀಗ ನಾಟಿ ಕೋಳಿ ಲೆಗ್ ಪೀಸ್ ಫ್ರೈನ ಮಾಡ್ತಾಯಿದ್ದೀವಿ. ಸೊ ಇದನ್ನು ನಾವು ಯಾವ ರೀತಿ ಮಾಡಿದ್ವಿ ಅಂತಂದರೆ, ಸೊ ಮೊದಲೇ ನಾಟಿ ಕೋಳಿ ಸಾಂಬಾರು ಮಾಡಿದ್ರು ನಮ್ಮ ಮನೇಲಿ. ಸೊ ಅದರಲ್ಲಿ ಇರೋ ಲೆಗ್ ಪೀಸ್ನ ನಾವು 4-5 ಇಟ್ಕೊಂಡು ಸೊ ಇದರಲ್ಲಿ ನಾಟಿ ಕೋಳಿ ಲೆಗ್ ಪೀಸ್ ಫ್ರೈನ ಮಾಡ್ತಾಯಿದ್ದೀವಿ. ಸೊ ಇದನ್ನು ಮಾಡೋಕ್ಕೆ ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಣ್ಣೆ ಬಿಟ್ಟು ಹೆಚ್ಚಿರೋ ಈರುಳ್ಳಿ ಹಸಿಮೆಣಸಿನಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಾಗೆ ಸ್ವಲ್ಪ ಈರುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ರುಬ್ಬಿದ ಪೇಸ್ಟು ಇಷ್ಟನ್ನು ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆವಾಗ ನಿಮಗೆ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ. ನೋಡಿ, ಈ ರೀತಿ ಆಯಿಲ್ ಬಿಟ್ಕೊಂಡ್ಮೇಲೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕಿ. ಸೊ ಟೊಮೊಟೊನು ಸ್ವಲ್ಪ ಫ್ರೈ ಆದಮೇಲೆ ನಾವೇನೊಂದು ಕಡೆ ಎತ್ತಿಟ್ಕೊಂಡಿದ್ವಲ್ಲ ನಾಟಿ ಕೋಳಿ ಪೀಸಸ್ಸು, ಸೊ ಈಗ ಇದಷ್ಟು ಇದಕ್ಕೆ ಆ್ಯಡ್ ಮಾಡಿ. ಈ ರೀತಿಯಾಗಿ ಒಂದೊಂದೇ ಪೀಸ್ನೆಲ್ಲ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅದರಲ್ಲಿ ಲೈಟಾಗಿ ಸ್ವಲ್ಪ ಶೇರ್ವ ಇತ್ತು, ಸೊ ಅದನ್ನು 1-2 ಸ್ಪೂನಲ್ಲಿ ಹಾಕಿದ್ದೀವಿ. ಈ ರೀತಿ ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು, ಮತ್ತೆಲ್ಲ ಮಿಕ್ಸ್ ಮಾಡಬೇಕೆಲ್ಲ. ನೋಡಿ, ಈ ರೀತಿ ಎಲ್ಲ ಗ್ರೇವಿ ಅದು ಎಲ್ಲ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದಕ್ಕೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಮೊದಲೇ ಆಗಿರುತ್ತೆ ಸಾಂಬಾರಲ್ಲಿ. ಆದರೆ ಇವಾಗ ನಾವು ಫ್ರೈ ಮಾಡ್ತಾ ಇದ್ದರೆ ಸ್ವಲ್ಪ ಲೈಟಾಗಿ ಒಂದು 1/2 ಸ್ಪೂನು ಗರಂ ಮಸಾಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಉಪ್ಪು ಅಷ್ಟೇ, ಸೊ ಮೊದಲೇ ಸಾಂಬಾರಲ್ಲಿ ಬೆಂದಿರೋದ್ರಿಂದ ನೋಡಿ ಲೈಟಾಗಿ ಎಷ್ಟು ಬೇಕೋ ಅಷ್ಟು, ಒಂದು ರುಚಿಗೆ ತಕ್ಕಷ್ಟು 1/4 ಸ್ಪೂನು ಉಪ್ಪನ್ನ ಆ್ಯಡ್ ಮಾಡಿ. ಇದಕ್ಕೆ ನಾಟಿ ಕೋಳಿದ್ರು ತುಂಬ ಜನ ಇಷ್ಟಪಡ್ತಾರೆ. ನೋಡಿ, ಸ್ವಲ್ಪ ಉಪ್ಪು ಲೈಟಾಗಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿ. ಈ ರೀತಿಯಾಗೆಲ್ಲ ಫ್ರೈ ಮಾಡಾದಮೇಲೆ ಸ್ವಲ್ಪ ಲೈಟಾಗಿ ಖಾರಕ್ಕೆ ಒಂದು 1/2 ಸ್ಪೂನಷ್ಟು ಖಾರ ಪುಡಿನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ. ನಾಟಿ ಕೋಳಿ ತಿನ್ನಲ್ಲ ಅನ್ನೋರು ಸಮೇತ ತಿಂತಾರೆ ಈ ರೀತಿ ನೀವು ಮಾಡಿಕೊಟ್ರು. ಸಾಂಬಾರಲ್ಲಿ ತಿನ್ನೋದ್ರು ಅಷ್ಟೇ ಟೇಸ್ಟಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಒಳ್ಳೆ ರುಚಿ ಬರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ನಾಟಿ ಕೋಳಿ ಫ್ರೈನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.